ಹಾಗೂ ಹೀಗೂ ಒಟ್ನಲ್ಲಿ ಹೇಗೋ ಕಷ್ಟಪಟ್ಟು ಜೀವನ ಮಾಡುತ್ತಿದ್ದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಶ್ರಮದ ಜೊತೆಗೆ ಅದೃಷ್ಟವು ಕೈ ಹಿಡಿದಾಗ ಅವನಿಗೆ ಅವನು ಅಂದುಕೊಂಡದಕ್ಕಿಂತ 100 ಪಟ್ಟು ಜಾಸ್ತಿ ಸಕ್ಸಸ್ ಸಿಗುತ್ತೆ. ಜೀವನದ ದಿಕ್ಕನ್ನೇ ಬದಲಾಯಿಸುವ ಅಂತ ಅದೃಷ್ಟ, ಅಂತ ಜನಪ್ರಿಯತೆ ಬಿಗ್ ಬಾಸ್‌ನಿಂದ ನಮ್ಮ ಗಿಲ್ಲಿ ನಟನಿಗೆ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಗಿಲ್ಲಿ ಯಾರು? ಈ ಮೊದಲು ಏನ್ ಕೆಲಸ ಮಾಡ್ತಾ ಇದ್ರು? ಇವರಿಗೆ ಗಿಲ್ಲಿ ನಟ ಅನ್ನೋ ಹೆಸರು ಹೇಗೆ ಬಂತು? ಗಿಲ್ಲಿ ನಟ ಆಕ್ಟಿಂಗ್ ಮಾಡ್ತಾ ಇರುವ ಅವರ ಅಪ್ಕಮಿಂಗ್ ಮೂವೀಸ್ ಯಾವ್ಯಾವಿದಾವೆ ಮತ್ತು ಯಾವ ಫಿಲಂ ಅಲ್ಲಿ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಈ ಹಿಂದೆ ಯಾವೆಲ್ಲ ಮೂವಿ ಮಾಡಿದ್ರು, ಇನ್ನೂ ನಿಮಗೆ ಗೊತ್ತಿರದ ಗಿಲ್ಲಿ ನಟನ ಇಂಟ್ರೆಸ್ಟಿಂಗ್ ಸಿನಿಮಾ ಜರ್ನಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಿಲ್ಲಿ ನಟನ ಅಭಿಮಾನಿಗಳಿಗೆ ಈ ವಿಡಿಯೋ ಒಂದು ಫುಲ್ ಮಿಲ್ಸ್ ಆಗುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಗಿಲ್ಲಿ ನಟನ ಅಭಿಮಾನಿಗಳೊಂದಿಗೆ ಈ ವಿಡಿಯೋ ಮಿಸ್ ಮಾಡದೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ. ನಾವು ಹಾಕುವ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಅನ್ನು ತಟ್ಟಂತ ಪಡೆಯಿರಿ. 10th ಮುಗಿಸಿ ITI ಮಾಡಿದ ಸ್ವಲ್ಪ ಸಮಯದ ನಂತರ ಗಿಲ್ಲಿ ನಟ ತಾನೊಬ್ಬ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಆದರೆ ಅದು ಆಗದೇನೆ 2-3 ವರ್ಷ ಅವರು ಟಿವಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೈಟ್ ಬಾಯ್, ಸೆಟ್ ಬಾಯ್ ಆಗಿ ಜೊತೆಗೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹ ವರ್ಕ್ ಮಾಡ್ತಾರೆ. 2022ರ ಕಾಮಿಡಿ ಕಿಲಾಡಿಗಳು ಸೀಸನ್ 4 ರಿಯಾಲಿಟಿ ಶೋ. ಇದೇ ಗಿಲ್ಲಿ ಅವರು ಫಸ್ಟ್ ಟೈಮ್ ಕ್ಯಾಮ್ರಾ ಎದುರು ಕಾಣಿಸಿಕೊಂಡು ತಮ್ಮ ಕಾಮಿಡಿ ಸೆನ್ಸ್ ನಿಂದ ರನ್ನರ್ ಅಪ್ ಆಗಿ ಒಂದು ಪಬ್ಲಿಕ್ ಅಟೆನ್ಷನ್ ಅನ್ನೋದನ್ನ ಪಡಿತಾರೆ. ನೆಕ್ಸ್ಟ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಡ್ಯಾನ್ಸ್ ಜೊತೆಗೆ ಪ್ರಾಪರ್ಟಿ ಕಾಮಿಡಿ ಮಾಡಿ ಒಳ್ಳೆ ಎಂಟರ್ಟೈನ್ ಮಾಡ್ತಾರೆ. ಜೊತೆಗೆ ಶಿವರಾಜ್ ಕುಮಾರ್, ರಕ್ಷಿತಾ ಅವರಿಂದನೂ ಸಹ ಗಿಲ್ಲಿ ಸಾಕಷ್ಟು ಅಪ್ರಿಸಿಯೇಷನ್ ಅನ್ನು ಪಡಿತಾರೆ. ಈ ಶೋ ಗೆಲ್ಲದೇ ಇದ್ರೂ ಕೂಡ ಆಡಿಯನ್ಸ್‌ಗೆ ಗಿಲ್ಲಿ ಒಂದಿಷ್ಟು ಹತ್ರವಾಗ್ತಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಡತ್ಪುರ ಎನ್ನುವ ಊರಿನವರಾದ ಗಿಲ್ಲಿಯ ನಿಜವಾದ ಹೆಸರು ಮಳವಳ್ಳಿ ನಟರಾಜ್. ಈ ಮಳವಳ್ಳಿ ನಟರಾಜ್ ಗಿಲ್ಲಿ ನಟ ಆಗಿದ್ದೇ ಒಂದು ರೋಚಕ ಸ್ಟೋರಿ. ಡೈರೆಕ್ಟರ್ ಆಗಬೇಕು ಎಂದುಕೊಂಡವನು ತನ್ನದೇ ಊರಿನ ಒಂದಿಷ್ಟು ಜನರನ್ನು ಸೇರಿಸಿ ಕಾಮಿಡಿ ಸ್ಕ್ರಿಪ್ಟ್‌ಗಳನ್ನು ಬರೆದು ಕಾಮಿಡಿ ವಿಡಿಯೋಗಳನ್ನು ಮಾಡಿ ಫೇಸ್‌ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹೀಗೆ ಈ ಕಾಮಿಡಿ ಸೀರೀಸ್ ಅಲ್ಲಿ ಬಂದ ನಲ್ಲಿ ಮೂಳೆ ಅನ್ನೋ ಕಾಮಿಡಿ ವಿಡಿಯೋ ವೈರಲ್ ಆಗಿ ಹಲ್ಚಲ್ ಎಬ್ಬಿಸುತ್ತೆ. ಸಂದರ್ಭ ಯಾವುದೇ ಆದರೂ ಅದಕ್ಕೆ ತಕ್ಕಂತೆ ಕಾಮಿಡಿ ಪಂಚ್ ಕೊಡುವ ಮಳವಳ್ಳಿ ನಟರಾಜನನ್ನು ಈ ವಿಡಿಯೋ ಗಿಲ್ಲಿ ನಟನಾಗಿ ಮಾಡುತ್ತೆ. ಇದಾದ ಮೇಲೆ ಗಿಲ್ಲಿಗೆ ಸಿಕ್ಕಿದ್ದು ಕನ್ನಡದ ಬಿಗ್ ಶೋ ಬಿಗ್ ಬಾಸ್. ಹಳ್ಳಿಯ ಪ್ರತಿಭೆಯಾದ ಗಿಲ್ಲಿಗೆ ಮಾತನಾಡುವ ಆ ಶೈಲಿಯ ಭಾಷೆಯಲ್ಲೇ ಕಾಮಿಡಿ ಮಾಡುವ ರೀತಿ ದೊಡ್ಡ ಬಜ್ ಕ್ರಿಯೇಟ್ ಮಾಡುತ್ತೆ. ಗಿಲ್ಲಿಗೆ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಅಭಿಮಾನಿಗಳು ಸೃಷ್ಟಿಯಾಗ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ಬಿಗ್ ಬಾಸ್ ಗೆಲ್ಲುವ ಗಿಲ್ಲಿಗೆ ಇದೊಂದು ಜೀವನದ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಒಬ್ಬ ಆರ್ಡಿನರಿ ಮ್ಯಾನ್ ಕೂಡ ದೊಡ್ಡ ಸೆಲೆಬ್ರಿಟಿ ಆಗಿ ಚೇಂಜ್ ಆಗ್ತಾರೆ. ಆ ಮೂಲಕ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಇರುವಷ್ಟು ಪಾಪ್ಯುಲಾರಿಟಿಯನ್ನು ಗಿಲ್ಲಿ ಪಡಿತಾರೆ. ಗಿಲ್ಲಿಯ ಫಸ್ಟ್ ಮೂವಿ ಯಾವುದು ಗೊತ್ತಾ? ಅದೇ ಲಂಗೋಟಿ ಮ್ಯಾನ್. ಈ ಸಿನಿಮಾದಲ್ಲಿ ಗಿಲ್ಲಿ ಒಂದು ಚಿಕ್ಕ ಕಾಮಿಡಿ ರೋಲ್ ಅನ್ನು ಮಾಡಿರ್ತಾರೆ. ನೆಕ್ಸ್ಟ್ ಬಂದ ಅವರ ಮೂವಿ ಫಸ್ಟ್ ಡೇ ಫಸ್ಟ್ ಶೋ. ಆಮೇಲೆ ಅವರಿಗೆ ಸಿಕ್ಕಿದ್ದು ಟಿ ಬಾಸ್ ಅವರ ಡೆವಿಲ್ ಮೂವಿ. ಬಿಗ್ ಬಾಸ್ ಗೆದ್ದು ಬಂದ ಗಿಲ್ಲಿಗೆ ದೊಡ್ಡ ವೆಲ್ಕಮ್ ಸಿಕ್ಕರೂ ಸಹ ಅಭಿಮಾನಿಗಳನ್ನು ಭೇಟಿಯಾಗದ ಕಾರಣ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ತಾನೇ ಆಕ್ಟಿಂಗ್ ಮಾಡಿದ ಸರ್ಕಾರಿ ಶಾಲೆ ಎನ್ನುವ ಮೂವಿ ಪ್ರಮೋಷನ್ ಬಂದಿಲ್ಲ ಅಂತ ಮತ್ತೊಂದು ಕಾಂಟ್ರವರ್ಸಿ ಆಗುತ್ತೆ. ಈ ನಡುವೆ ರಿಲೀಸ್ ಆಗುವ ಅವರು ಕಾಮಿಡಿ ಆಕ್ಟರ್ ಆಗಿ ಆಕ್ಟಿಂಗ್ ಮಾಡಿದ ಹಯಗ್ರೀವ, ಚೌಕಿದಾರ ಮೂವೀಸ್ ಕೂಡ ಫ್ಲಾಪ್ ಆಗ್ತವೆ. ಹಾಗೆ ಗಿಲ್ಲಿ ನಟ ಸೆಕೆಂಡ್ ಹೀರೋ ಆಗಿ ಆಕ್ಟಿಂಗ್ ಮಾಡಿದ ಸೂಪರ್ ಹಿಟ್ ಮೂವಿ ಕೂಡ ಡಬ್ ಆಗುತ್ತೆ. ಫುಲ್ ಪಾಪ್ಯುಲಾರಿಟಿ ಇರೋ ಟೈಮ್ ಅಲ್ಲಿ ಈ ಮೂವಿ ಸೋತಿದ್ದಕ್ಕೆ ಅಭಿಮಾನಿಗಳು ಥಿಯೇಟರ್ಗೆ ಬಂದು ಕ್ಯಾಶ್ ಕೊಟ್ಟು ಮೂವಿ ನೋಡುವಷ್ಟು ಅವರು ಎನ್ಕರೇಜ್ ಆಗಿಲ್ಲ ಅಂತ ಒಂದಿಷ್ಟು ಸಿನಿಮಾ ಪಂಡಿತರು ಬೇಜಾರಾಗ್ತಾರೆ. ಆದರೆ ಈಗ ಗಿಲ್ಲಿ ಒಂದು ಹೊಸ ಮೂವಿಗೆ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಬಾಂಬೆ ಮಿಠಾಯಿ, ಡಬಲ್ ಇಂಜಿನ್, ಬ್ರಹ್ಮಚಾರಿ, ಫಾರೆಸ್ಟ್ ಮೂವಿಗಳನ್ನು ಡೈರೆಕ್ಟ್ ಮಾಡಿರುವ ಚಂದ್ರಮೋಹನ್ ಅವರು ಈಗ ಗಿಲ್ಲಿ ಅವರನ್ನು ಹೀರೋ ಆಗಿ ಹಾಕೊಂಡು ಫುಲ್ ಟೈಮ್ ಕಾಮಿಡಿ ಮೂವಿ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಒಂದಿಷ್ಟು ದೇಹ ಸುಧಾರಣೆ ಮಾಡಿಕೊಳ್ಳುತ್ತಿರುವ ಗಿಲ್ಲಿ ಇವಾಗ ಹೀರೋ ಲುಕ್ಕಿಗೆ ಜಿಮ್ ಅಲ್ಲಿ ಹಗಲಿರುಳು ಎನ್ನದೆ ಬೆವರು ಇಳಿಸ್ತಾ ಇದ್ದಾರೆ. ಗಿಲ್ಲಿ ಫಸ್ಟ್ ಟೈಮ್ ಫುಲ್ ಟೈಮ್ ಹೀರೋ ಆಗಿ ಆಕ್ಟಿಂಗ್ ಮಾಡುವ ಫಸ್ಟ್ ಮೂವಿ ಇದೇ ಆಗಿರುತ್ತೆ. ಇದರ ಜೊತೆಗೆ ಬೇಕೆ ಗಂಗಾಧರ್ ಪ್ರೊಡ್ಯೂಸ್ ಮಾಡಿ ಸೂಪ್ರಾಮ್ ಶೋದಿಂದ ಫೇಮಸ್ ಆದ ಸುನಿಲ್ ಗೌತಮ್ ಅವರು ಆಕ್ಟಿಂಗ್ ಮಾಡ್ತಾ ಇರುವ ಮೂವಿಯಲ್ಲಿ ಸಹ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಗಿಲ್ಲಿ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಈ ಎರಡು ಮೂವಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿ, ಗಿಲ್ಲಿ ಹೀರೋ ಆಗಿ ಮಿಂಚಲಿ ಎನ್ನುವುದು ನಮ್ಮ ಆಶಯ. ಇದರ ನಂತರ ಅವರು
ಡೈರೆಕ್ಷನ್ ಮಾಡುವ ಮೂವಿ ಬರಲಿ ಎನ್ನುವುದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.